ನೋಡಿ ರುಚಿಯಾದ ಸವಿಯಾದ ತರಕಾರಿ ಉಪ್ಪಿಟ್ಟು ರೆಡಿ ಇದೆ. ನೋಡಿ ನಾನು 1.5 ಕಪ್ ಅಳತೆಯಲ್ಲಿ ನಾನು ಬೆಂಗಳೂರು ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ ಅಂತಾರೆ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೆ, ದಪ್ಪ ಈರುಳ್ಳಿ, ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ ತೊಗೊಂಡು ಮೀಡಿಯಮ್ ಸೈಜು, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಬೌಲ್ ಬೀನ್ಸ್ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು, ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಾಸ್ಗೆ ಅಂತಾರೆ, ಸಬ್ಬಕ್ಕಿ ಸೊಪ್ಪು ಅಂದರೆ ನೋಡಿ. ಈ ಕಡೆ ಬಟಾಣಿ ಬೇಯಕ್ಕೆ ಹಾಕಿದ್ದೀನಿ. ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಒಂದು ಸಣ್ಣ ಮೀಡಿಯಮ್ ಸೈಜು 2 ತೊಗೊಂಡು ಸಾಕಾಗುತ್ತೆ. 1 ಸ್ಪೂನು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಜೊತೆಯಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಾನು 1/4 ಗ್ಲಾಸಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಇದು ಸಾಸಿವೆ ಸಿಡಿಲಿ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದಾದ್ಮೇಲೆ ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈ ಸಮಯದಲ್ಲಿ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಕಡಲೆ ಬೀಜ, ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸ್ಬಿಟ್ಟು ಅದು ಒಂದು ಸಣ್ಣ ಉರಿನಲ್ಲಿ ಅದೊಂದು ಸ್ವಲ್ಪ ಕೆಂಪಗಾಗೋವರೆಗೂ ಒಂಚೂರು ಮಿಕ್ಸ್ ಮಾಡ್ಕೊಳೋಣಂತೆ. ಇದನ್ನು ಅದು ಸ್ವಲ್ಪ ಹೊಂಬಣ್ಣ ಬರಲಿ, ಅದು ಘಮ ಬರುತ್ತೆ ನಿಮಗೆ. ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಉರಿಯುವಾಗ ಅದು ಬರಬೇಕು. ಬಂದಾದಮೇಲೆ ಈಗ ನಾನು ನೋಡಿ ಇದಾಗ್ತಾಯಿದೆ. ಈ ಸಮಯದಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗೋ ಮೀನ್ಸ್ ಅದು ಇದು ಬೇಯಿಸಿ ಹೊಂಬಣ್ಣ ಬರೋ ಅಂಥದ್ದು ಏನಿಲ್ಲ, ಸ್ವಲ್ಪ ಮೆತ್ತಗಾಗಿ ಬೆಂದರೆ ಸಾಕಾಗುತ್ತೆ. ಯಾಕೆಂದರೆ ತರಕಾರಿ ಜೊತೆ ಮತ್ತೆ ಬೇಯುತ್ತದು, ಹಾಗಾಗಿ ಇದನ್ನು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಈ ಸಮಯದಲ್ಲಿ ನಾನು ತರಕಾರಿ ಒಂದೊಂದೇ ನಾನು ಸೇರಿಸ್ತಾ ಬರ್ತೀನಿ. ಈಗ ಟೊಮೊಟೊ ಹಣ್ಣು ಸೇರಿಸ್ತೀನಿ. ಈಗ ನೋಡಿ ಇದಾಗ್ತಾಯಿದೆ. ಈಗಾಗೋ ಸಮಯದಲ್ಲಿ ನೋಡಿ ಇದಾಗ್ತಾಯಿದೆ. ಈ ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ, ಸೇರಿಸಾಗಿದೆ. ಮತ್ತು ಬೀನ್ಸ್ ಸೇರಿಸ್ತಾ ಇದ್ದೀನಿ. ನೋಡಿ, 1 ಬೌಲ್ ನಾನು ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಆದಮೇಲೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕ್ತಿದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನು ಅದನ್ನು ಜೊತೆಯಲ್ಲಿ ನಾನು ಸೇರಿಸ್ಕೊತೀನಿ. ಏಕೆಂದರೆ ಅದು ಬೇಯಬೇಕು, ಸ್ವಲ್ಪ ಸಮಯ ಹಿಡಿಯುತ್ತೆ ಅದಕ್ಕೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಸೇರಿಸ್ಕೊತೀನಿ ನಾನು. ಅದು ಮಸಾಲೆ ಎಲ್ಲ ಬೇಯಲಿ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಸಿಮ್ ಅಂದರೆ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಅದು ತರಕಾರಿ ಎಲ್ಲ ಒಗ್ಗರಣೆಯಲ್ಲಿ ಒಂದೋ ರೀತಿ ಅದು ಬೇಯಲಿ. ಅದು ನೋಡಿ ಈ ಥರ ಬೇಯಲಿ. ಅದು ಬೆಂದರೆ ಅದು ನಮಗೆ ಒಂದು ಹದದಲ್ಲಿ ಗೊತ್ತಾಗುತ್ತೆ. ಒಂದು 5 ನಿಮಿಷ ಹಿಡಿಯುತ್ತೆ ಬೇಯೋಕ್ಕೆ. ಅದೇ ಒಂದು ಸ್ವಲ್ಪ ಉಪ್ಪು ಹಾಕೋಣಂತೆ ರುಚಿಗೆ. ನಿಮಗೆ ನಿಮ್ಮ ಅಳತೆಗೆ ಎಷ್ಟು ಬೇಕೋ ನೀವು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಇದು ಆಗ್ತಾಯಿದೆ. ಈ ಸಮಯದಲ್ಲಿ ನೋಡಿ ಇದಾಗ್ತಾಯಿದೆ. ನೋಡಿ, ಇವಾಗ ಆಗಿದೆ. ಇವಾಗ ನಾನು ರವೆ ಹುರ್ಕೊತಿದ್ದೀನಿ. ರವೆ ಹುರಿಲಿಕ್ಕೆ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಈ ಅಳತೆಯಲ್ಲಿ 1.5 ಕಪ್ ರವೆ ತೊಗೊಂಡಿದ್ದೀನಿ. ರವೆ ತೊಗೊಂಡು ಇದನ್ನು ಮಧ್ಯಮ ಗಾತ್ರಿನಲ್ಲಿ ಹುರ್ಕೊಳ್ಳೋಣಂತೆ. ನಾನು ಡ್ರೈನಾಗೆ ಹುರ್ಕೊತಿದ್ದೀನಿ, ಅದಕ್ಕೆ ಮತ್ತೆ ಎಣ್ಣೆನೋ ತುಪ್ಪನೇನೋ ಸೇರಿಸಲ್ಲ. ನೋಡಿ, ಈಗ ನಾನು 1.5 ಕಪ್ ಅಳತೆಯಲ್ಲಿ ನಾನು ರವೆ ತೊಗೊಂಡಿದ್ದೀನಿ. ಈಗ ಅದನ್ನು ಹುರ್ಕೊಳ್ಳೋಣಂತೆ ಸ್ಟವ್ ಹಚ್ಚಿಸ್ಬಿಟ್ಟು. ನೋಡಿ, ಹುರ್ಕೊಳ್ಳೋಣಂತೆ. ಈ ಥರ ಮಧ್ಯಮ ಉರಿನಲ್ಲಿಟ್ಟು ಸಿಹಿಯೋದು ಬೇಡ,
ಜಾಸ್ತಿ ಉರಿ ಇಟ್ಬಿಟ್ರೆ ಒಳಗೆಲ್ಲ ಬೇಯೋದಿಲ್ಲ, ರವೆ ಕಪ್ಪಾಗಿಬಿಡುತ್ತೆ. ಈಗ ನೆಕ್ಸ್ಟು ನಾನು ಕುದಿಸಿರುವಂಥ ನೀರು ಹಾಕ್ತಿದ್ದೀನಿ. ನೋಡಿ, ಇದು ನೀರು ಕುದೀತಾ ಇದೆ. ಇದು ಕುದೀಲಿ, ನೀರು ಕುದ್ಮೇಲೆ ಇದಕ್ಕೊಂಚೂರು ರವೆ ಸೇರಿಸ್ಕೊಳ್ಳೋಣ ಅಂತ. ನಾವು ಈ ಟೈಮಲ್ಲಿ ನಮಗೆ ಎಷ್ಟು ಬೇಕೋ ಉಪ್ಪು ನೋಡ್ಕೊಳ್ಳೋಣ. ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೋಡಿ, ನಾನು ಅದು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಈ ಟೈಮಲ್ಲಿ ಉಪ್ಪು ರುಚಿ ನೋಡಿಕೊಂಡು ಹೀಗೆ ರವೆ ಸೇರಿಸ್ಕೊಳ್ಳೋಣ. ನೋಡಿ, ನೀವು ಕುದೀಲಿ ಸ್ವಲ್ಪ, ಒಂದೇ ನಿಮಿಷ. ನಮಗೆ ಎಷ್ಟು ಬೇಕೋ, ನನಗೆ ಉಪ್ಪು ಕಡಿಮೆ ಇತ್ತು, ಹಂಗಾಗಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ರವೆ ಸೇರಿಸ್ಕೊಳ್ಳೋಣಂತೆ. ನೋಡಿ, ಆಗ್ತಾಯಿದೆ. ಇದು ಕುದೀಲಿ. ಇದು ಕುದಿಯುವ ಟೈಮಲ್ಲಿ ರವೆ ನೋಡಿ ಕುದೀತಾ ಇದೆ. ನಾವು ರವೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಕುದೀತಾ ಇರೋ ಟೈಮಲ್ಲಿ ನಾವು 1 to 3 ಪಟ್ಟು, ಒಂದೂವರೆ ಗ್ಲಾಸ್ ಇರೋದ್ರಿಂದ ನಾನು 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀವು ಅಷ್ಟೇ, ನಿಮಗೆ ಬೇಕೋ ಇದರಲ್ಲಿ ನೀವು ಇನ್ನೂ ಬೇಕಾ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಇಲ್ಲ ನಿಮಗೆ ಸಾಕು ಅನ್ನೋದಾದ್ರೆ ಒಂದು 3 ಪಟ್ಟು ಸೇರಿಸ್ಕೊಳ್ಳಿ. 3 ಪಟ್ಟು ನೀರು ಸೇರಿಸ್ಕೊಳ್ಳಿ. ನಾನು 4 ಗ್ಲಾಸ್ ಹಾಕಿದ್ದೀನಿ. ನೋಡಿ, ಈಗ ನೋಡಿ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಇದಕ್ಕೊಂದು ಊರಿನಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚೋಣಂತೆ. ಪ್ಲೇಟ್ ಮುಚ್ಚಿಬಿಟ್ಟು ಒಂದೇ ನಿಮಿಷ ಆದರೆ ಅದು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಆಗಿದೆ. ಈಗ ರುಚಿಯಾದ ಸವಿಯಾದ ಉಪ್ಪಿಟ್ಟು ಸಿದ್ಧ ಆಗ್ತಾಯಿದೆ ವೀಕ್ಷಕರೇ. ನೋಡಿ, ಹೀಗಾಗಿದೆ. ಈ ಟೈಮಲ್ಲಿ ನಾನು ಸ್ಟವ್ ಕೆಡಿಸ್ಕೊತೀನಿ. ರೆಡಿ ಆಯಿತು ಉಪ್ಪಿಟ್ಟು. ನೋಡಿ, ಈಗ ರುಚಿಯಾದ ಸವಿಯಾದ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ನಿಮಗೆ ಉಪ್ಪಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.